ಜೊತೆಯಲಿ ಜೊತೆಯಲಿ. ಭಗವಂತ, ಯಾಕೋ ಹಿಂಗೆ ಪರೀಕ್ಷೆ ಮಾಡ್ತಿದ್ಯಾ? ಏನು ಮಾಡಲಿ ಈಗ? ಮತ್ತೆ ಫೋನ್ ಬಂದರೆ ನಾನು ರಿಸೀವ್ ಮಾಡಲೇಬೇಕು. ರಿಸೀವ್ ಮಾಡದೇ ಇದ್ದರೆ ತಪ್ಪು, ಮಾಡಿದ್ರೆ ಅನಾಹುತ. ಏನು ಮಾಡಲಿ? ದಾರಿ ತೋರಿಸೋ ರಂಗ, ಕೈ ಬಿಡಬೇಡ್ವೋ? ದಾರಿ ತೋರಿಸೋ. ಶಾಲಿನಿ, ಇಲ್ಲೋಡು. ಏನಮ್ಮ, ಇನ್ನೇನೋ ತಯಾರಿ ಮಾಡ್ತಿದ್ದೀರಾ? ತಯಾರಿನೇ ಮಾಡಿರೋದು, ಅದು ನಿನಗೋಸ್ಕರ. ಶಾಲಿನಿ, ಬೇಜಾರು ಮಾಡ್ಕೋಬೇಡ. ಟಿ ವಿಲಿ ಚಿಕ್ಕ ವಯಸ್ಸಿನ ಥರ ಹೇಗೆ ಕಾಣಿಸೋದು ಅಂತ ಟೆಕ್ನಿಕ್ ಹೇಳ್ತಾ ಇದ್ರು. ಅವ್ರು ಹೇಳ್ದಾಗೆ ಮಾಡಿ ಈ ಪೇಸ್ಟ್ ತಯಾರು ಮಾಡಿದ್ದೀನಿ. ಇದನ್ನು ವಾರದಲ್ಲಿ 2 ದಿನ ಹಚ್ಕೊಂಡ್ರೆ ಸಾಕು. 3 ತಿಂಗಳಲ್ಲಿ 5 ವರ್ಷ ಚಿಕ್ಕವ್ರ ಥರ ಕಾಣಿಸ್ತೀಯ. ಹಚ್ಕೋ ಪ್ಲೀಸ್. ಅಂತೂ ನನ್ನ ಚಿಕ್ಕವಳು ಮಾಡೋಕ್ಕೆ ನಿಂತ್ಬಿಟ್ರಾ? ಆದರೂ ಯಾಕೋ ನನಗೆ ಮೂಡಿಲ್ಲಮ್ಮ. ಆಮೇಲೆ ಹಚ್ಕೊಂಡ್ಲಾ? ಜಂಬ ನಿಂಗೆ. ಪಾಪ ಅತ್ತೆ ಏನೋ ಮಾಡಿ ತಂದು ಕೊಟ್ಟಿದ್ದಾಳೆ ಅಂತಂದ್ರೆ ಹೋಗ್ಲಿ ಬಿಡು. ನಿಂಗೆ ಯಾವಾಗ ಮೂಡ್ ಬರುತ್ತಾ ಆಗಲೇ ಹಚ್ಕೊ. ಯಾರಿದು? ಮಿಸ್ಸಸ್ ಅಭಯ್ ಶೇಖರ್. ಓ ಸಾರಿ, ಅದು ಸಡನ್ನಾಗಿ ನಿಮ್ಮ ಮುಖ ಗೊತ್ತಾಗಲಿಲ್ಲ. ನಿಮ್ಮ ಯಜಮಾನ್ರು ಇಲ್ವಾ? ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ. ನೀವೇನು ಹೇಳಬೇಕೋ ಅದನ್ನು ನನಗೆ ಹೇಳಬೇಕಂತೆ. ನಾನು ಹೇಳ್ತಿದ್ದೆ ನಿಮ್ಮ ಸೀನಿಯರ್ನ ಒಂದ್ಸಲ ನೋಡಲೇಬೇಕು ಅಂತ. ಮೊದಲನೇ ಸಲ ಮುಖ ತೋರಿಸ್ತಿದ್ದೀರಾ, ಆದರೆ ಮುಖವಾಡ ಹಾಕ್ಕೊಂಡಿದ್ದೀರಾ. ಸಾರಿ, ಫೇಶಿಯಲ್ ಮಾಡ್ಕೊಂತಿದ್ದೆ. ಗೊತ್ತಾಯ್ತು ಬಿಡಿ. ಪ್ಲ್ಯಾನಿಂಗ್ ಒಂದು ಸ್ವಲ್ಪ ತೋರಿಸ್ತೀರಾ? ಅದು ಸರಿ, ನಿಮ್ಮ ಮುಖ ನನಗೆ ಯಾವಾಗ ತೋರಿಸ್ತೀರಾ? ಅದು ಟೆನ್ಷನ್ ಮಾಡ್ಕೊಬಿಡಿ ಬಿಡಿ. ನಾನು ಮುಖ್ಯಮಂತ್ರಿ ಆಗಿ ಬರ್ತೀನಲ್ಲ, ಆಗ ನೀವಿಬ್ಬರು ದಂಪತಿಗಳನ್ನೇ ಮೊದಲು ಊಟಕ್ಕೆ ಕರಿತೀನಿ. ಆಗ ಸಾಕಾಗೋಷ್ಟು ಮಾತಾಡೋಣ. ಸಾರಿ, ತುಂಬ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಅಭಯ್ಗೆ ಹೇಳಿ ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಏನಾಯ್ತು ರೀ? ರಂಜಿತ್ ಸರ್ ಫೋನ್ ಮಾಡಿದ್ರಾ? ಅದೇನು ಚೇಂಜಸ್ ಹೇಳಿದಾರೋ ಅದು ಮಾಡಿದ್ದೀನಿ. ನೀನು ಒಂದ್ಸಲಿ ನೋಡು, ನಿನ್ನ ಜೊತೆ ಆಮೇಲೆ ಮಾತಾಡ್ತಾರಂತೆ. ಯಾಕ್ರಿ ಸಡನ್ನಾಗಿ ಸೈಲೆಂಟ್ ಆಗ್ಬಿಟ್ರೆ? ಏನಿಲ್ಲ, ರಚಿನ್ ತಾತನ ಕರ್ಕೊಂಡು ಬರೋಕ್ಕೆ ನಮ್ಮ ಅತ್ತೆ ಮಾವನ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಅಷ್ಟೇ ತಾನೇ?
ಜಸ್ಟ್ ಇದನ್ನು ಟ್ರೈ ಮಾಡಿ, ಪಕ್ಕಾ ವರ್ಕೌಟ್ ಆಗುತ್ತೆ. ನನ್ನ ಮನ್ಸು ಕತ್ಲಿಂದ ಇವ್ರ ಮಂಕಾಗಬಾರ್ದು. ಮೊದಲು ಇಲ್ಲಿ ಬೆಳಕು ಹರಡಬೇಕು. ಅಮ್ಮ, ಮಾವ, ನೀವು ಫ್ರೀ ಆಗಿದ್ದೀರೋ ಬ್ಯುಸಿ ಆಗಿದ್ದೀರೋ? ಯಾಕಮ್ಮ? ನೀವು ಬ್ಯುಸಿ ಆಗಿದ್ರು ನನಗೋಸ್ಕರ ಫ್ರೀ ಮಾಡ್ಕೊಳ್ಬೇಕು. ದ ಗ್ರೇಟ್ ಶಾಲಿನಿ ಕೇಳೋ ಪ್ರಶ್ನೆಗೆ ಆನ್ಸರ್ ಮಾಡಬೇಕು. ಓಕೆ, ನೀ ಏನು ಪ್ರಶ್ನೆ ಬೇಕಾದರೂ ಕೇಳು. ಈ ಗ್ರೇಟ್ ಶಾಂತಿ ಉತ್ತರ ಕೊಡಕ್ಕೆ ಸಿದ್ಧ. ನನ್ನ ಮುದ್ದು ಅಮ್ಮ, ಈಗ ನಿಮ್ಗೇನಾದರೂ ಬಾಕಿ ಉಳಿದಿರೋ ಆಸೆ ಇದೆಯಾ? ಹಾ, ನನ್ನ ಮೊಮ್ಮಗನ್ ಎತ್ತಾಡಿಸ್ಬೇಕು, ಮುದ್ದಾಡಬೇಕು ಅಂತ ತುಂಬ ಆಸೆ ಇದೆ. ಅಮ್ಮ, ನೀವು ಹೋಗಿ ಹೋಗಿ ನನ್ನ ಕಡೆಗೆ ಬರಬೇಡಿ. ಅದೇನೇ ಇದ್ರು ನಿಮ್ಮ ಮಗನ ಹತ್ರ ಕೇಳ್ಕೊಳ್ಳಿ. ಚೆನ್ನಾಗಿ ಹೇಳ್ತೀಯಲ್ಲಮ್ಮ. ಮಗುನ ಎತ್ಕೊಡ್ಬೇಕಾದವಳು ನೀನೇ ತಾನೆ. ನಾನೇನಿಲ್ಲ ಅಂದಿಲ್ಲ ತಾಯಿ, ಆದರೆ ನಿಮ್ಮ ಆಲ್ರೆಡಿ ಮಗು ಒಪ್ಕೊಳ್ಬೇಕಲ್ಲ. ಅದಕ್ಕೆ ನಾನೇ ಒಂದು ಚೈಲ್ಡು, ನಮ್ಗಿನ್ನೊಂದು ಚೈಲ್ಡ್ ಬೇಕಾ ಅನ್ನತ್ತೆ. ಅದು ಬಿಡಿ, ಮುಂದಿನ ವರ್ಷ ನೋಡ್ಕೊಳ್ಳೋಣ. ನಾನು ನಿಮಗೆ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ. ಇನ್ನು 5 ವರ್ಷ ಆದಮೇಲೆ ನಿಮ್ಮ ಆಸೆ, ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ? ಇನ್ನೇನಿರುತ್ತೆ, ಮೊಮ್ಮಗನ ಸ್ಕೂಲಿಗೆ ಸೇರಿಸ್ಬೇಕು, ಮಗ ಸೊಸೆ ಜೊತೆ ಚೆನ್ನಾಗಿರ್ಬೇಕು ಅಂತ ಅಷ್ಟೇ. ಅದಾಗ 5 ವರ್ಷಕ್ಕೆ ಇನ್ನೇನು ಆಸೆ ಇರುತ್ತೆ ನಿಮಗೆ? ಅಂದ್ರೆ ನಾನು 62ನೇ ವಯಸ್ಸಿನಲ್ಲಿ ಇನ್ನೇನಿರುತ್ತಮ್ಮ, ಕಂಪ್ನಿ ಬಿಟ್ಟಿರ್ತೀನಿ, ಜವಾಬ್ದಾರಿ ಮಗನಿಗೆ ಕೊಟ್ಟು ನಿನ್ನ ಕೈ ರುಚಿ ಊಟ ಮಾಡ್ಕೊಂಡು ಮನೇಲಿ ಆರಾಮಾಗಿರ್ತೀನಿ. ನಾನಂತೂ ಈ ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ಟು ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಆರ್ಡರ್ ಮಾಡ್ಕೊಂಡು ನೆಮ್ಮದಿಯಾಗಿದ್ದು ಬಿಡ್ತೀನಿ. ಅದಾಗ 5 ವರ್ಷಕ್ಕೆ ಸ್ವಲ್ಪ ಮೆತ್ತಗಾಗಿರ್ತೀವಿ, ಮೊಮ್ಮಕ್ಕಳು ದೊಡ್ಡವರಾಗಿರ್ತಾರೆ, ಅವ್ರ ಆಟ ಪಾಠ ನೋಡಿಕೊಂಡು ಸೊಸೆ ಮಗನ ಪ್ರೀತಿ ಅನುಭವಿಸ್ಕೊಂಡು ಆನಂದವಾಗಿರ್ತೀವಿ. ಓಕೆ, ಅದಾಗ 5 ವರ್ಷಕ್ಕೆ 70 ವರ್ಷ ಆಗಿರುತ್ತೆ, ಇಬ್ರು ಮೆತ್ತಗಾಗಿರ್ತೀವಿ. ಅವಾಗ ಇನ್ನೇನು ಆಸೆ ಇರಕ್ಕೆ ಸಾಧ್ಯನಮ್ಮ? ಪಿಚಾಂಡಿ, ಆಗ್ಲೇ ಇನ್ನೂ ಆಸೆ ಜಾಸ್ತಿ ಆಗೋದು. ಮೊಮ್ಮಕ್ಕಳು ನಮ್ಮ ಸುತ್ತ ಓಡಾಡ್ಕೊಂಡಿರ್ಬೇಕು, ಮಗ ಸೊಸೆ ನಮ್ಮನ್ನು ಮಕ್ಕಳ ಥರ ನೋಡ್ಕೋಬೇಕು, ಪ್ರತಿ ನಿಮಿಷನೂ ನಮ್ಮ ಬಗ್ಗೆ ಕಾಳಜಿ ವಹಿಸ್ಬೇಕು, ನಮ್ಮ ಇಷ್ಟ ಕಷ್ಟ ವಿಚಾರಿಸ್ಬೇಕು, ಒಂದು ಕ್ಷಣನೂ ನಮ್ಮನ್ನು ಒಂಟಿಯಾಗಿರಕ್ಕೆ ಬಿಡಬಾರ್ದು. ಹೀಗೆ ಏನೇನೋ ಆಸೆ ಇರುತ್ತೆ. ನಿಜ ಕಣಮ್ಮ, ಆ ವಯಸ್ಸಲ್ಲಿ ಮೈಕೈ ಎಲ್ಲ ಮೆತ್ತಗಾಗಿ ತುಂಬ ಸೋತೋಗಿರ್ತೀವಿ. ಆ ಟೈಮಲ್ಲಿ ನಮಗೆ ನಿಮ್ಮ ಪ್ರೀತಿಯ ಆರೈಕೆನೇ ಆಸರೆ ಕಣಮ್ಮ. ನೀವೇನಾದರೂ ನಮ್ಮನ್ನು ಅವಾಗ ನೆಗ್ಲೆಕ್ಟ್ ಮಾಡಿಬಿಟ್ರೆ ನಾವು ಬದುಕಿದ್ದು ಸತ್ತಾಗಿ. ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಗೆ ತುಂಬ ನೋವಾಗುತ್ತೆ. ಆದರೆ ನೀವಿವಾಗ ಏನು ಮಾಡ್ತಿದ್ದೀರಾ ಮಾವ? ನಿಮಗೂ ವಯಸ್ಸಾಗಿರೋ ಅಪ್ಪ ಇದ್ದಾರೆ, ನೀವು ಅವ್ರನ್ನ ಪ್ರೀತಿಯಿಂದ ನೋಡ್ಕೊತಿದ್ದೀರಾ? ಅವ್ರಿಗೆ ಕೇರ್ ಮಾಡ್ತಿದ್ದೀರಾ? ಅವ್ರನ್ನ ನೀವು ನೆಗ್ಲೆಕ್ಟ್ ಮಾಡ್ತಿಲ್ವಾ? ಮಾಡ್ತಿದ್ದೀವಿ, ಆದರೆ ಅವ್ರು ನಡ್ಕೊಂಡಿದ್ದ ರೀತಿ ಸರಿನಾ? ಅದು ಇವಾಗ ಆಗಿರೋ ವಿಷಯ ಅಮ್ಮ. ಆದರೆ ಇದಕ್ಕಿಂತ ಮುಂಚೆ ನೀವೇ ಹೋಗಿ ಅವ್ರನ್ನ ಮಾತಾಡ್ಸಿದ್ದೀರಾ? ಅವ್ರಿಗೆ ಪ್ರೀತಿ ತೋರಿಸಿದ್ದೀರಾ? ಅವ್ರಿಗೆ ನಿಮ್ಮ ಪ್ರೀತಿ ತುಂಬಾ ಅಗತ್ಯ ಇತ್ತು, ಆದರೆ ನೀವು ಅವ್ರನ್ನ ತುಂಬ ನೆಗ್ಲೆಕ್ಟ್ ಮಾಡಿದ್ರಿ. ಅವರು ಒಂಟಿಯಾದರು. ಅದನ್ನು ಅವರು ಸಹಿಸ್ಕೊಳ್ಳೋಕ್ಕಾಗದೆ ಅವ್ರ ಜೋಡಿನ ಅವರೇ ಹುಡ್ಕೊಂಡ್ರು. ಅದು ತಪ್ಪಾ ಮಾವ? ತಪ್ಪು ತಿಳ್ಕೊಂಡ್ಬೇಡಿ. ನೀವು ಅವ್ರ ವಯಸ್ಸು, ಅವ್ರ
ಜಾಗದಲ್ಲಿ ಬಂದು ನಾನು ಅಭಯ್ ನಿಮ್ಮನ್ನ ಅಷ್ಟೇ ನೆಗ್ಲೆಕ್ಟ್ ಮಾಡಿದಿದ್ರೆ ನಿಮ್ಗೆ ಹೆಂಗೆ ಅನ್ಸ್ಬೋದಿತ್ತು ಹೇಳಿ? ಅಂದ್ರೆ ನೀನು ನಮ್ಮನ್ನು ಉಡಾಫೆ ಮಾಡ್ತೀಯನಮ್ಮ? ಸತ್ರು ಇಲ್ಲಮ್ಮ, ನಾನು ಬದುಕಿರೋವರೆಗೂ ನೀವೇ ನಮ್ಮ ಅಪ್ಪ ಅಮ್ಮ. ಆದರೆ ನಾವು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತೀವಿ ಅನ್ನೋದನ್ನ ನೆನೆಸ್ಕೊಂಡೆ ನಿಮಗೆ ಸಂಕಟ ಆಯಿತು. ಬಟ್ ನೀವು ರಕ್ಷಿನ್ ತಾತನ ನೆಗ್ಲೆಕ್ಟ್ ಮಾಡಿರುವಾಗ ಅವ್ರಿಗೆ ಹೇಗಾಗಿರ್ಬೇಕು ಹೇಳಿ? ಕಣಮ್ಮ, ನನಗೆ ಈಗ ಅರ್ಥ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ಮತ್ತೆ ಇವಾಗಲೇ ಫೋನ್ ಮಾಡಿ ಅವ್ರನ್ನ ಮನೆಗೆ ಬರಕ್ಕೆ ಹೇಳಿ. ನಾನಾ? ಇಲ್ಲಮ್ಮ, ಇಷ್ಟೆಲ್ಲ ಆದಮೇಲೆ ನಾವಾಗೆ ಕರೆಯೋಕ್ಕೆ ಒಂಥರ ಆಗತ್ತೆ. ಅಮ್ಮ ನೀವು? ಇಲ್ಲಪ್ಪ, ನನಗೂ ಒಂಥರ ಆಗುತ್ತೆ. ಮಗ ಸೊಸೆ ಅನ್ನೋ ಪ್ರೀತಿ ಇದ್ರೆ ಅವ್ರಾಗೆ ಬರಲಿ. ಸರಿ ಬಿಡಿ, ನೀವಿಬ್ರು ಕರಿಬೇಡಿ, ನಾನೇ ಹೋಗಿ ಅವ್ರಿಬ್ರು ಕರ್ಕೊಂಡು ಬರ್ತೀನಿ, ಸರಿನಾ? ನೋಡ್ರಿ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಚುನಾವಣೆ ಹತ್ರಕ್ಕೆ ಬಂದ್ಬಿಡ್ತು. ನಮ್ಮ ಪಕ್ಷದಾಗ ಎಲ್ಲ ಕ್ಯಾಂಡಿಡೇಟ್ಸು ಸುಮ್ಮನೆ ಎಲ್ಲೋ ಕಾರಲ್ಲಿ ಓಡ್ಕೊಂಡು ಇದ್ಬಿಡೋದಲ್ಲ, ಜನಗಳ ಮಧ್ಯೆ ರೋಡ್ ಸೈಡಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ಅವ್ರ ಜೊತೆ ಬೆರಿಬೇಕು, ಬಡ ರೈತರ ಮನೆಗೆ ಹೋಗಬೇಕು, ಅವ್ರ ಮನೇಲಿ ವಾಸ ಮಾಡಬೇಕು, ಅವ್ರ ಕಷ್ಟ ಏನು ಅಂತ ತಿಳ್ಕೋಬೇಕು. ಅಲ್ಲೇನೋ ಅನ್ಯಾಯ ನಡೀತಾ ಇದ್ರೆ ಅಲ್ಲೇ ಪ್ರತಿಭಟನೆ ಮಾಡಬೇಕು, ಜನಗಳ ಗಮನ ಸೆಳಿಬೇಕು. ಆಗಲೇ ನಮ್ಮ ಪಕ್ಷದವ್ರ ಮೇಲೆ ಜನಗಳಿಗೆ ನಂಬಿಕೆ ಬಂದು ವೋಟ್ ಹಾಕೋದು, ನಮ್ಮ ಕ್ಯಾಂಡಿಡೇಟ್ಸ್ ಗೆಲ್ಲೋದು. ಅರ್ಥ ಆಯ್ತಾ? ತಾತ, ನಾನು ಏನು ಮಾಡಿದ್ದೀನಿ ನೋಡಿ. ಏಯ್, ಮಾತಾಡ್ತಾ ಇರೋದು ಕಾಣಿಸ್ತಾ ಇಲ್ವಾ? ನಡಿ ಒಳಗಡೆ. ತಾತ ಇದೊಂದ್ಸಲಿ ನೋಡಿ ತಾತ, ನಿಮ್ಮ ಮುಖ ಎಷ್ಟು ಡುಮ್ಮಕ್ಕೆ ಬಂದ್ಬಿಟ್ಟಿದೆ ಅಂತ. ನಾವು ತಲೆ ಹೋಗೋ ವಿಷಯ ಮಾತಾಡ್ತಾ ಇದ್ರೆ ನೀನು ಇಲ್ಲಿ ಬಂದು ನಡಿಯ. ನೋಡು, ನನ್ನ ಮಗನ ರಾಜಕೀಯ ಜೀವನಕ್ಕೆ ಅನುಕೂಲ ಆಗಲಿ ಅಂತ ನಿನ್ನ ಇಟ್ಕೊಂಡ್ರು. ಹಬ್ಬಬ್ಬ ಅಂದರೆ ಅವನು ಮುಖ್ಯಮಂತ್ರಿ ಆಗೋವರೆಗೂ ಅಷ್ಟೇ ನಿನ್ಗಿಲ್ಲಿ ಜಾಗ. ಅರ್ಥ ಆಯ್ತಾ? ಆಮೇಲೇನು? ಹಬ್ಬೆ ಪಾರಿಗಳಲ್ಲಿ ಎಲ್ಲಿ ಬದುಕ್ತಾರೆ ನೋಡು, ಅಲ್ಲೇ ನಿನ್ನ ಜಾಗ. ಏನಿಲ್ಲ, ಸರು ಮಗಳು ಅಂತ ಕರ್ಕೊಂಡ್ಬಂದಿದ್ದಾರೆ, ಇಲ್ಲೇ ಇಟ್ಕೊಂತೀನಿ ಅಂತನೂ ಹೇಳಿದ್ದಾರೆ. ಅವನು ಅಂದುಬಿಟ್ರೆ ನೀ ಇಲ್ಲೇ ಇದ್ದು ಬಿಡ್ತೀಯಾ? ನಾಚಿಕೆ ಆಗಲ್ಲ? ಇನ್ನೊಬ್ಬರು ಮನೆಗೆ ಬಂದು ಬಿಟ್ಟಿ ಕೂತಿನ್ಕೊಂಡು ಪುಗ್ಸಾಟೆ ಬದುಕ್ತಾ ಇದೆಯಾ? ಹೋಗ. ಹೋಗ್ಲಿ ಬಿಡಿ ಸರ್, ಚಿಕ್ಕ ಹುಡುಗಿ, ಕಾಲ್ ಬೇರೆ ಇಲ್ಲ, ಪಾಪ ಅಲ್ವಾ? ಪಾಪ ಪಾಪ ಅನ್ನೋ ಪದಾನೇ ರೀ ನನ್ನ ಭಯ ಹುಟ್ಟಿಸೋದು. ಆ ಪಾಪ ಅನ್ನೋ 2 ಅಕ್ಷರಗಳಿಂದಾನೇ ನನ್ನ ಮಗ ಸಂಬಂಧಗಳು ಸಿಕ್ಕಾಕೊಳ್ಳೋದು, ಎಮೋಷನಲ್ ಆಗೋದು. ಒಂದು ಸಲ ಸಂಬಂಧಗಳು ಸಿಕ್ಕಾಕೊಂಡ ಅಂದರೆ ರಾಜಕೀಯವಾಗಿ ಅವನು ಸತ್ತ ಅಂತಾನೆ ಅರ್ಥ. ನನ್ನ ಮಗ ಸಂಬಂಧಗಳಿಗೆ ಜೋತ್ ಬೀಳಬಾರ್ದು, ರಾಜಕೀಯದಲ್ಲಿ ಅಗ್ನಿ ಪರ್ವತ ಥರ ಇರಬೇಕು ಅಂತ ನಾನೆಷ್ಟು ಕಷ್ಟಪಟ್ಟು ಅವನ್ನ ಕಂಟ್ರೋಲ್ ಮಾಡಿದ್ದೀನಿ ಗೊತ್ತೇನ್ರಿ? ಈಗ ಇವಳು ಬಂದ್ಬಿಟ್ಟು ಅವನ ಸೆಂಟಿಮೆಂಟೆಲ್ಲ ಕಂಟ್ರೋಲ್ ಮಾಡಿದ್ರೆ ನಾನು ಸುಮ್ಮನೆ ನೋಡ್ತಾ ಕೂತ್ಕೋಬೇಕಾ? ಏಯ್, ಹೇಳಿದ ಅರ್ಥ ಆಯ್ತಾ? ಕೇಳ್ದೆ ಯಾರೋ ನಿಮ್ಮ ಅಪ್ಪ ಅಮ್ಮ ಬದುಕಿದ್ದಾರೆ ಅಂದ್ಯಲ್ಲ, ಅಲ್ಲಿಗೆ ಹೋಗ್ಬಿಡ್ಬೇಕು, ತೊಲಗಿ ಹೋಗ್ಬೇಕು. ಅರ್ಥ ಆಯ್ತಾ?
ನೋಡು ಅವ್ನು ಬರ್ತಾ ಇದ್ದಾನೆ. ಅವನಿಗೇನಾದರೂ ಇಲ್ಲಿ ನಡೆದಿದ್ದ ವಿಚಾರ ಹೇಳಿದ್ರೆ ನೀನು ಇನ್ನೊಂದು ಕಾಲು ಮುರಿದು ಬಿಡ್ತೀನಿ. ಓಕೆ? ಹಾಯ್ ವೈಶು. ಚಳಿ ತಿಂದ್ಯಾ? ಯಾಕೆ ಮಂಕಾಗಿದೆಯಾ? ಏನಿಲ್ಲಪ್ಪ, ತಾತ ಪುಣ್ಯಕೋಟಿ ಕತೆ ಹೇಳ್ತಾ ಇದ್ರು, ಅಳು ಬರಂಗಾಯ್ತು ಅಷ್ಟೇ. ಪಾಪ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ನೀವು ಬೇಜಾರಾಗೋ ಕತೆನೆಲ್ಲ ಹೇಳ್ತೀರಾ? ಇನ್ನು ಮುಂದೆ ನನ್ನ ಕಂದ ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಕತೆನ ಹೇಳಿ ಬರಲಾ? ಅಯ್ಯೋ ಸ್ವಲ್ಪ ಇರಪ್ಪ, ತುಂಬಾ ನೋವಾಗ್ತಾ ಇದೆಯಾ? ಹೆಜ್ಜೆ ಇಡಕ್ಕಾಗ್ತಾ ಇಲ್ಲ, ಮಂಡಿ ಬಿದ್ದೋದಂಗೆ ಕಾಣಿಸ್ತಾ ಇದೆ. ಸುಮ್ಮನೆ ಕೂತ್ಕೊಂಡು ಚುಳು ಚುಳು ಅಂತ ಇದೆ. ನನಗೂ ಹೀಗೆ ಆಗ್ತಾ ಇತ್ತು, ಆದ್ರೂ ನಾನು ವಾಕ್ ಮಾಡಿದ್ನಲ್ಲ, ಎಲ್ಲ ಸರಿ ಹೋಯ್ತು. ಇನ್ಮೇಲೆ ನಾವಿಬ್ರು 3 ಕಿಲೋಮೀಟರ್ ವಾಕ್ ಮಾಡೋಣ, ಸರಿ ಹೋಗ್ಬಿಡುತ್ತೆ. ಇದೇನೋ ನೋವು ಹೋಗಲ್ಲ ಅನ್ಸುತ್ತೆ. ತುಂಬಾ ನೋಯ್ತಾ ಇದೆಯಾ? ನಾನು ವಾಸಿಮಲ್ಲ. ನೀನೇನು ಡಾಕ್ಟ್ರಾ? ನೋಡಪ್ಪ, ನಮ್ಮ ರಚಿನ್ ತುಂಬಾ ಒಳ್ಳೆಯವನು. ಅವನಿಗೆ ಹೀಗೆ ನೋವು ಮಾಡಿಸ್ಬೇಡ, ನೋವೆಲ್ಲ ಆಚೆ ಹೋಗ್ಬಿಟ್ಟು ಅವ್ನು ಹಾಯಾಗಿರೋ ಹಾಗೆ ಮಾಡಪ್ಪ. ನಾನು ನಿನಗೆ ಮುದ್ದು ಮಾಡ್ತೀನಿ. ಅಯ್ಯೋ ನೋವೇ ಹೋಗ್ಬಿಡ್ತು, ಏನ್ ಆಶ್ಚರ್ಯ. ಅಯ್ಯೋ ನೋವೇ ಇಲ್ಲ. ಅದ್ರಲ್ಲಿ ಆಶ್ಚರ್ಯ ಏನಿದೆ ರಚಿನ್? ಪ್ರೀತಿಗಿಂತ ದೊಡ್ಡ ಔಷಧಿ ಇಡೀ ಪ್ರಪಂಚದಲ್ಲೇ ಇಲ್ವಂತೆ. ಒಂದ್ ಇಡೀ ಪ್ರೀತಿಯಿಂದ ಮನ್ಸಿನ ನೋವೆಲ್ಲ ಕಡಿಮೆ ಆಗ್ಬಿಡುತ್ತಂತೆ. ಇನ್ ಮಂಡಿ ನೋವು ಯಾವ ಲೆಕ್ಕಕ್ಕೆ ಹೇಳಿ? ಹೌದಮ್ಮ, ಅದೇನೆ ಬಾ ಕೂತ್ಕೋ. ನೀನು ಹೀಗೆ ಮಾಡ್ಬೋದೇನಮ್ಮ? ಚಿನ್ನದಂತ ಹುಡುಗನ್ನ ಬಿಟ್ಟು ಹೋಗಿದ್ಯಂತೆ. ಅದು ಚಿನ್ನ ಅಂತ ಗೊತ್ತಾದ್ಮೇಲೆ ವಾಪಸ್ ಬಂದ್ಬಿಟ್ನಲ್ಲ. ಇವಾಗ ನಾವೆಲ್ಲ 50% ಖುಷಿಯಾಗಿದ್ದೀವಿ. ಹೌದಾ? ಇನ್ 50% ಇಲ್ಲಿದೆಯಲ್ಲ. ನೀವಿಬ್ರು ಇಲ್ಲಿದ್ದು ನಾವ್ ಅಲ್ಲಿ ಹೆಂಗೆ ಸಂತೋಷವಾಗಿದ್ರು ಅದ್ ಅರ್ಧ ತಾನೆ. ನೀವಿಬ್ರು ನಮ್ ಜೊತೆ ಬಂದ್ರೇನೆ ನಾವ್ ಪೂರ್ತಿ ಆಗೋದು. ವಯಸ್ಸಾದ ಮುದುಕರು ಅಂದ್ರೆ ನಮ್ಮನ್ನ ಸರ್ಕಲ್ ಇಂದ ಆಚೆ ಇರ್ಲಿ ಅಂತಾರೆ ಎಲ್ರು. ಆದ್ರೆ ನೀನ್ ಮಾತ್ರ ನೀವಿದ್ರೇನೆ ಸರ್ಕಲ್ ಪೂರ್ತಿ ಆಗೋದು ಅಂತ ಹೇಳ್ತೀಯಲ್ಲಮ್ಮ. ಅದ್ ನಿಜ ತಾನೆ. ನಿಮ್ಮಿಂದಾನೇ ನಾವ್ ಬಂದಿದ್ದು ಅಂದ್ಮೇಲೆ, ನೀವ್ ಬಂದಾದ್ಮೇಲೆ ತಾನೆ ನಾವ್ ಪೂರ್ತಿ ಆಗೋದು. ಅದಕ್ಕೆ ನಮ್ಮ ಮನೆ ದೇವ್ರುಗಳನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಡೀರಿ ಹೋಗೋಣ. ನಾವ ನಿಮ್ಮನೆಗ? ಬೇಡಮ್ಮ, ನಾವಿಲ್ಲೇ ನೆಮ್ಮದಿಯಾಗಿದ್ದೀವಿ, ನಮ್ಮನ್ನು ಬಿಟ್ಬಿಡಮ್ಮ. ನೀವ್ ನೆಮ್ಮದಿಯಾಗಿದ್ರೆ ಸಾಕ ಅಜ್ಜಿ. ನಾವು ನಿಮ್ ಜೊತೆಲಿ ಸಂತೋಷವಾಗಿರ್ಬೇಕು ತಾನೆ. ಪ್ಲೀಸ್ ಬನ್ನಿ ಅಜ್ಜಿ. ಅದೇಗಮ್ಮ, ನಮ್ಮನ್ನ ಅಷ್ಟು ಕೇವಲವಾಗಿ ನೋಡ್ತಾರೆ ನಿನ್ನ ಅತ್ತೆ ಮಾವ. ನನ್ಗೆ ಅತ್ತೆ ಮಾವ ಆಗೋಕ್ಕಿಂತ ಮುಂಚೆ ಅವ್ರು ನಿಮ್ಗೆ ಮಗ ಸೊಸೆ ತಾನೆ. ಮಕ್ಕಳು ತಪ್ಪು ಮಾಡ್ತಾರೆ ಅಂತ ನೀವ್ ಮುನ್ಸ್ಕೊಳ್ಳೋದು ತಪ್ಪಲ್ವಾ? ಅಷ್ಟಕ್ಕೂ ಅವ್ರು ಯಾರಿಗೂ ನಿಮ್ಮ ಮೇಲೆ ಬೇಜಾರೇ ಇಲ್ಲ. ಸಣ್ಣದಾಗಿ ಮುನ್ಸ್ಕೊಂಡಿದ್ರು ಅಷ್ಟೇ. ಇವಾಗ ಅದು ಸರಿ ಹೋಗಿದೆ. ನಾವ್ ಹೋಗಿ ಕರೆದ್ರೆ ಅವ್ರು ಬರಲ್ಲ, ನೀನೇ ಹೋಗಿ ಕರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಬಂದಿದ್ದೀನಿ. ಹೌದಾ? ನನ್ನ ಮಗ ನನ್ನ ಸೊಸೆ ನಿಮ್ಮಿಬ್ಬರನ್ನು ಕರೆದ್ರಾ? ಹ್ಞೂ, ಮತ್ತೆ ಸಂಬಂಧಗಳನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡಕ್ ಆಗತ್ತಾ ರಚಿನ್? ಬನ್ನಿ ಬನ್ನಿ. ಇಲ್ಲಮ್ಮ, ನಾವು ಅಲ್ಲಿಗೆ ಬಂದ್ರೆ ನಮ್ಮ ಸ್ವತಂತ್ರ ಕಳೆದೋಗ್ಬಿಡುತ್ತೆ. ಆಮೇಲೆ ಮತ್ತೆ ಯಾವುದೋ ಒಂದು ದಿವಸ ನಾವು ಅವ್ರ ಭಾರ ಆಗೇ ಆಗ್ತೀವಿ. ಇಲ್ಲ, ಹಂಗಾಗದೆ ಇರೋಂಗ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಸರಿನಾ? ಬನ್ನಿ ರಚಿನ್, ಬನ್ನಿ ಗೌರಿ, ಪ್ಲೀಸ್. ಸರಿ ಬಿಡಿ, ನಿಮ್ಗೆ ನನ್ನ ಮೇಲೆ ಅಭಯ್ ಮೇಲೆ ಸಾಸಿವೆ ಕಾಳಷ್ಟಾದ್ರೂ ಪ್ರೀತಿ ಇದ್ರೆ ನೀವು ಅಲ್ಲಿಗೆ ಬರ್ತೀರಾ, ಅವನ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ತೀರಾ. ಇಲ್ಲಾಂದ್ರೆ ನಿಮ್ಮ ಇಷ್ಟ. ಈ ಹುಡುಗಿ
ಕಾಣಿಸ್ಕೊಂಡ್ರೆ ಸ್ವಲ್ಪನೂ ಚೆನ್ನಾಗಿ ಕಾಣಲ್ಲ. ಅವಳನ್ನು ನಗಿಸೋದಕ್ಕೆ ಏನು ಮಾಡೋಣ? ಅವಳ ಜೊತೆಗೆ ಅವಳ ಮನೆಗೆ ಹೋಗ್ಬಿಡೋಣ, ಅವಾಗ ನಗನಗ್ತಾನೆ ಇರ್ತಾಳೆ. ನಿಜವಾಗ್ಲೂ ರಚಿನ್, ಗೌರಿ ಅಮ್ಮ